ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದೀರಾ ಅಥವಾ ಯಾರಾದರೂ ಮೋಹಕ್ಕೆ ಒಳಗಾಗಿದ್ದೀರಾ ಎಂದು ತಿಳಿದುಕೊಳ್ಳಬೇಕಾದರೆ ಈ ವಿಡಿಯೋ ನೋಡಿ. ಒಂದು ಚಿಕ್ಕ ಕಥೆ ಮೂಲಕ ಪ್ರೀತಿ ಮತ್ತು ಮೋಹದ ವ್ಯತ್ಯಾಸವನ್ನು ಹೇಳುತ್ತೇನೆ. ಒಬ್ಬ ಬೇಟೆಗಾರ, 3 ಸುಂದರ ಹಕ್ಕಿಗಳು, ಒಂದು ಗಂಡು ಒಂದು ಹೆಣ್ಣು ಮತ್ತು ಅವೆರಡರ ಮರಿ, ದಿನಾಲು ಬೇಟೆಯಾಡಲು ಹೋಗುತ್ತಿರುತ್ತಾನೆ. ಒಂದು ದಿನ 3 ಹಕ್ಕಿಗಳನ್ನು ನೋಡಿ ಆ 3 ಹಕ್ಕಿಗಳನ್ನು ತಾನು ಬೇಟೆಯಾಡಬೇಕೆಂದು ಮನಸ್ಸಾಗಿ ಅದರ ಕೆಳಗಡೆ ಬಲೆಯನ್ನು ಬೀಸುತ್ತಾನೆ. ಆ ಬೀಸಿದ ಬಲೆಯಲ್ಲಿ ಏನು ತಿಳಿಯದ ಮರಿ ಹಕ್ಕಿ ಬಂದು ಸಿಕ್ಕಾಕೊಳ್ಳುತ್ತೆ. ಆದರೆ ತಾಯಿ ಪ್ರೀತಿ ಏನು ಮಾಡೋಕ್ಕಾಗಲ್ಲ, ತನ್ನ ಮರಿನ ಬಿಡಿಸ್ಕೊಳ್ಬೇಕಂತ ಅಂದ್ಗೇಸಿ ತಾನು ಕೂಡ ಆ ಬಲೆಯಲ್ಲಿ ಬೀಳುತ್ತೆ. ಆದರೆ ಇದನ್ನೆಲ್ಲ ನೋಡಿರ್ತಕ್ಕಂಥ ತಂದೆ ಹಕ್ಕಿ ತಾನು ಕೆಳಗಡೆ ಬಿದ್ದರೂ ತನ್ನ ಜೀವ ಹೋಗುತ್ತಂತ ಗೊತ್ತಿದ್ರೂ ಕೂಡ ತಾನು ಅದರಲ್ಲಿ ಹಾರುತ್ತೆ. 3 ಹಕ್ಕಿಗಳನ್ನು ಬೇಟೆಗಾರ ತಗೊಂಡು ಹೋಗ್ತಾನೆ. ಎಲ್ಲರ ಜೀವನೂ ಹೋಯ್ತು. ಇದು ಪ್ರೀತಿ ಅಲ್ಲ, ಇದು ಮೋಹ. ಹಂಗೆ ಪ್ರೀತಿ ಅಂದ್ರೆ ಏನಂತಂದ್ರೆ, ಪ್ರೀತಿ ಮಾಡಿದವ್ರಿಗೋಸ್ಕರ ಸಾಯೋದಲ್ಲ. ನಮ್ಮ ಪ್ರೀತಿ ಇಡೀ ಜಗತ್ತಿಗೆ ಅಜರಾಮರವಾಗಿರ್ಬೇಕಂತ ಸಾರೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟೋರಿ ಹೇಳ್ಬೇಕಂದ್ರೆ, ಶಹಜಹಾನ್ ತನ್ನ ಪ್ರೀತಿಯ ಪ್ರೇಯಸಿಯಾದ ಮಮತಾಜ್ ಸತ್ಲು ಅಂತ ತಾನು ಸಾಯಲಿಲ್ಲ. ಅವಳಿಗಾಗಿ ಒಂದು ಸುಂದರವಾದ ಸ್ಮಾರಕವನ್ನು ಕಟ್ಟಿದ. ಆ ಸ್ಮಾರಕವನ್ನು ನೋಡಿ ಇಡೀ ಜಗತ್ತೇ ಬೆರಗಾಯಿತು. ಅವರಿಬ್ಬರ ಪ್ರೀತಿ ಜಗತ್ತಿಗೆ ತಿಳಿಯಿತು. ನಾವು ಪ್ರೀತಿ ಮಾಡಿದವ್ರು ಸತ್ರು ನಮ್ಮ ಪ್ರೀತಿನ ಸಾಯ್ದಿರಂತೆ ನೋಡ್ಕೊಳ್ಳೋದೇ ಪ್ರೀತಿ. ಪ್ರೀತಿಸಿ, ಆದರೆ ಮೋಹಕ್ಕೆ ಒಳಗಾಗಬೇಡಿ. ಈ ತರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.